ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಏನಿರಬೇಕು? ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಪರ್ವಕಾಲ. ಸಾಧಕರಾದ ಜೀವರು ನಿತ್ಯ ಜೀವನದಲ್ಲಿ ನಿಷಿದ್ಧವಾದ ಕರ್ಮಗಳನ್ನು ಬಿಟ್ಟು ನಿಷಿದ್ಧವಲ್ಲದ ಭಗವಂತನಿಗೆ ಪ್ರೀತಿಕರ ಕರ್ಮಗಳನ್ನು ಆಚರಿಸಿ ಭಗವಂತನಲ್ಲಿ ಅರ್ಪಿಸಬೇಕು. ಈ ಕರ್ಮಗಳನ್ನು ಭಗವಂತನೇ ಮಾಡಿಸುವನಾದ್ದರಿಂದ ಅವನಲ್ಲಿ ನಾವು ಕೆಲವೊಂದು ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಶ್ರೀ ವಾದಿರಾಜ ಪೂಜ್ಯ ಚರಣರು ಈ ಪ್ರಾರ್ಥನೆಗಳ ಪಟ್ಟಿಯನ್ನು ತಮ್ಮ ಪ್ರಾರ್ಥನಾ ದಶಕ ಎಂಬ ಸ್ತೋತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವುಗಳ ಸಂಗ್ರಹ ಇಲ್ಲಿದೆ. 1. ಭಗವಂತನೇ, ಅಯೋಗ್ಯ ವಿಷಯಗಳಲ್ಲಿ ನನ್ನ ಮನಸ್ಸು ಹರಿದು ಹೋಗದಂತೆ ಮಾಡು. ನನ್ನ ಮನಸ್ಸಿನ ಚಂಚಲತೆಯನ್ನು ನಾಶಮಾಡು. ದುರಾಶೆಯನ್ನು ದೂರಮಾಡು. 2. ನನಗೆ ದುರ್ಬುದ್ಧಿಯನ್ನು ಎಂದಿಗೂ ಕೊಡಬೇಡ. ದುಶ್ಶಾಸ್ತ್ರಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಡ. ನನ್ನಲ್ಲಿರುವ ದುರಭಿಮಾನವನ್ನು ಕಳೆದುಬಿಡು. ದುಸ್ಸಂಗದಿಂದ ನನ್ನನ್ನು ದೂರವಿಡು. 3. ದುರ್ಜನರ ಸಂಪರ್ಕವಾಗದಂತೆ ಮಾಡು. ದುಷ್ಕರ್ಮಗಳನ್ನೆಲ್ಲ ನಾಶಮಾಡು. ವ್ಯರ್ಥವಾದ ಲೋಕಸಂಚಾರದಿಂದ ನನ್ನ ಕಾಲುಗಳು ದೂರವಿರಲಿ. ಪರಸ್ತ್ರೀಯರನ್ನು ಕಾಮುಕ ದೃಷ್ಟಿಯಿಂದ ನೋಡುವಂತೆ ನನ್ನ ಕಣ್ಣುಗಳನ್ನು ನಿಯೋಜಿಸಬೇಡ. 4. ನನ್ನ ಕೈಗಳು ದುಷ್ಟರಿಂದ ಬರುವ ಅನ್ಯಾಯದ ದ್ರವ್ಯವನ್ನು ಸ್ವೀಕರಿಸುವಂತೆ ಪ್ರೇರಿಸಬೇಡ. ನನ್ನ ಇಂದ್ರಿಯಗಳು ಅಗಮ್ಯ ಗಮನವನ್ನು ಮಾಡದಂತೆಯಾಗಲಿ. ನನ್ನ ಮೂಗು ಹೇಯವಾದ ವಿಷಯಗಳನ್ನು ಮೂಸದಂತೆ ಮಾಡು. ನನ್ನ ನಾಲಿಗೆ ಹಾಳುಹರಟೆ ಹೊಡೆಯದಂತೆ ಮತ್ತು ನಿಷಿದ್ಧ ಅನ್ನವನ್ನು ತಿನ್ನದಂತೆ ಮಾಡು. ನನ್ನ ಕಿವಿಗಳೆರಡೂ ಕೆಟ್ಟ ಸುದ್ದಿ ಹಾಗೂ ದುಷ್ಟ ಶಬ್ದಗಳನ್ನು ಕೇಳದಂತೆ ಮಾಡು. 6. ನನ್ನ ಮನಸ್ಸು ನಿನ್ನ ಇಚ್ಛೆಯಂತೆ ಯೋಗ್ಯ ವಿಷಯದಲ್ಲಿ ಪ್ರವೃತ್ತವಾಗಲಿ. ಅನಾಯಾಸವಾಗಿ ನಿನ್ನಿಂದ ಕೊಡಲ್ಪಟ್ಟದ್ದರಲ್ಲಿ ಸಂತೃಪ್ತಿ ಹೊಂದಲಿ. ಅದು ಚಂಚಲರಹಿತವಾಗಿ ನಿನ್ನಲ್ಲೇ ನೆಟ್ಟಿರಲಿ. 7. ನನಗೆ ಒಳ್ಳೆಯ ಜ್ಞಾನವನ್ನು ನೀಡು. ಸಚ್ಛಾಸ್ತ್ರಗಳ ಪುನಃ ಅಭ್ಯಾಸ ಆವರ್ತನಗಳನ್ನು ಮಾಡುವಲ್ಲಿ ನನಗೆ ಯಾವಾಗಲೂ ಆಸಕ್ತಿ ನೀಡು. ಸತ್ಸಂಗ ಹಾಗೂ ಸತ್ಕಾರ್ಯಗಳನ್ನು ನನ್ನಿಂದ ಆಗುತ್ತಿರುವಂತೆ ಮಾಡು. ನನ್ನ ಪಾದಗಳೆರಡೂ ನಿನ್ನ ಅಧಿಷ್ಠಾನಗಳೆನಿಸಿದ ಪುಣ್ಯಕ್ಷೇತ್ರಗಳ ಯಾತ್ರೆಗೈಯುವಂತೆ ಮಾಡು. ನನ್ನ ಕಿವಿಗಳು ಶ್ರೀಮಧ್ವರ ಶಾಸ್ತ್ರಗಳನ್ನು ಕೇಳುವಂತೆ ಪ್ರೇರಿಸಿ ಅದರಲ್ಲಿ ನಿಯೋಜಿಸು. ಹಯಗ್ರೀವ ಸ್ವಾಮಿಯೇ, ನನ್ನ ಎರಡೂ ಕಣ್ಣುಗಳು ನಿನ್ನ ದರ್ಶನ ಕೊಂಬುವುದರಲ್ಲಿ ನಿಯೋಜಿತ ಆಗಲಿ. 9. ನನ್ನ ಕೈಗಳೆರಡೂ ನಿನ್ನ ಪೂಜೆ ಹಾಗೂ ಮಧ್ವಶಾಸ್ತ್ರದ ಲೇಖನದಲ್ಲಿ ತೊಡಗುವಂತೆ ಮಾಡು. ನನ್ನ ನಾಲಿಗೆ ನಿನ್ನ ಗುಣಕಥನ, ನಾಮಸ್ಮರಣ ಹಾಗೂ ನಿನ್ನ ನೈವೇದ್ಯವನ್ನೇ ಉಣ್ಣುವಂತೆ ಮಾಡು. ನನ್ನ ಮೂಗು ನಿನಗೆ ಅರ್ಪಿಸಿದ ನಿರ್ಮಾಲ್ಯ, ಗಂಧ, ತುಳಸಿ, ಹೂಗಳನ್ನು ಆಘ್ರಾಣಿಸಲಿ. ನನ್ನ ತಲೆ ನಿನ್ನ ಪಾದಗಳಿಗೆ ನಮಸ್ಕರಿಸಲಿ. ನನಗೆ ನಿನ್ನ ಜ್ಞಾನ, ನಿನ್ನಲ್ಲಿ ಭಕ್ತಿ ಹಾಗೂ ಇವುಗಳಿಗೆ ಬಾಧಕವಾಗದಂತೆ ಪಶು, ಪುತ್ರ, ಸಂಪತ್ತುಗಳನ್ನು ಕೊಡು. ಹೀಗೆ ನಿತ್ಯದಲ್ಲಿ ಯಾರು ಮುಂಜಾನೆ, ಮಧ್ಯಾಹ್ನ ಹಾಗೂ ಸಾಯಂಕಾಲಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವರೋ ಅವರಿಗೆ ಶ್ರೀ ಹಯಗ್ರೀವ ಒಲಿದು ಪೊರೆಯುವನು.